ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಕ್ಷಿತಾ. ಇವತ್ತು ನಾನು ಈ ವಿಡಿಯೋನಲ್ಲಿ ಹೇಗೆ ಮನೆಯಲ್ಲೇ ಹೇರ್ ಕಟ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ. ತುಂಬಾನೇ ಈಸಿ ಹಾಗೂ ಸಿಂಪಲ್ ಸ್ಟೆಪ್ಸ್ ಕೂಡ. ನಾನು 3 ಸ್ಟೆಪ್ಸ್ ಅಲ್ಲಿ ಹೇರ್ ಕಟ್ ಮಾಡಿದ್ದೀನಿ. ಹಾಗೆ ಕಾಂಪ್ಲಿಮೆಂಟರಿ ಸ್ಟೆಪ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ. ನಿಮಗೆ ಬೇಕಂದ್ರೆ ಕಾಂಪ್ಲಿಮೆಂಟರಿ ಸ್ಟೆಪ್ಸ್ ಅನ್ನ ಸ್ಕಿಪ್ ಮಾಡ್ಕೋಬಹುದು. ಹೇಗೆ ಹೇರ್ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಲೆಟ್ಸ್ ಗೋ. ಫಸ್ಟ್ ಹೇರ್ ಚೆನ್ನಾಗಿ ಕೋಮ್ ಮಾಡಬೇಕು. ಟ್ಯಾಂಗಲ್ಸ್ ಎಲ್ಲ ರಿಮೂವ್ ಮಾಡಬೇಕು. ಸೊ ನೀವು ಬೇಕಾದರೆ ಪೆಡಲ್ ಬ್ರಷ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಬ್ರಷ್ ಕೂಡ ಕೋಮ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಟ್ಯಾಂಗಲ್ಸ್ ರಿಮೂವ್ ಮಾಡಿ ಆದಮೇಲೆ ಈ ಥರ ಬ್ಯಾಕ್ ಟು ಫ್ರಂಟ್ ಕೋಮ್ ಮಾಡಬೇಕು. ಆಮೇಲೆ ಪೋನಿಟೇಲ್ ಟೈಟಾಗಿ ಹಾಕ್ಕೋಬೇಕು. ಫೋರ್ಹೆಡ್ ಹತ್ರನೇ ನಾನು ಪೋನಿಟೇಲ್ ಹಾಕಿದ್ದೀನಿ, ಬಟ್ ಟೈಟಾಗಿ ಇರಬೇಕು. ನೋಡಿ ಇದು ಈ ಥರ. ಸೊ ಈ ಥರ ಪೋನಿಟೇಲ್ ಹಾಕಿ ಆದಮೇಲೆ ಮತ್ತೆ ಕೋಮ್ ಮಾಡಬೇಕು. ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಮತ್ತೆ ನಾನು ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಈ ಥರ 2 ಫಿಂಗರ್ಸಲ್ಲಿ ಟೈಟಾಗಿ ಇಟ್ಕೊಂಡ್ಬಿಟ್ಟು ಸಿಸರನ್ನು ಸ್ಲ್ಯಾಂಟಿಂಗ್ ವೇಯಲ್ಲಿ ಇಟ್ಕೊಂಡು ಈ ಥರ ಶಾರ್ಟ್ ಸ್ಟ್ರೋಕ್ಸಲ್ಲಿ ಕಟ್ ಮಾಡ್ಕೋಬೇಕು. ನೀವು ಬೇಕಾದರೆ ಹೇರ್ ಕಟ್ಟಿಂಗ್ಗೆ ಸಿಸರ್ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಸಿಸರನ್ನು ಯೂಸ್ ಮಾಡ್ಕೋಬೋದು, ಬಟ್ ಶಾರ್ಪ್ ಆಗಿರಲಿ. ಈ ಥರ ನೋಡಿ, ಈ ಥರ ಕಟ್ ಮಾಡಿಬಿಟ್ಟು ಇವಾಗ ನಾನು ರಬ್ಬರ್ ಬ್ಯಾಂಡನ್ನ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಫಸ್ಟ್ ಸ್ಟೆಪ್. ನನಗೆ ಇವಾಗ ಲಾಂಗ್ ಲೇಯರ್ ಸಿಗುತ್ತೆ ನೋಡಿ. ಇವಾಗ ನಾನು ಸೆಕೆಂಡ್ ಪೋರ್ಷನ್ ತೊಗೊಂಡ್ಬಿಟ್ಟು ಸೇಮ್ ಫಸ್ಟ್ ಪ್ರೊಸೀಜರ್ ರಿಪೀಟ್ ಮಾಡ್ಕೋಬೇಕು. ಚೆನ್ನಾಗಿ ಹೇರ್ ಕೋಮ್ ಮಾಡಬೇಕು. ಕೋಮ್ ಮಾಡಿಬಿಟ್ಟು ಈ ಸೆಕೆಂಡ್ ಪೋರ್ಷನ್ನ ಬ್ಯಾಕ್ ಟು ಫ್ರಂಟ್ ಹಾಕಿಬಿಟ್ಟು ಮತ್ತೆ ಕೋಮ್ ಮಾಡಿಬಿಟ್ಟು ಫೋರ್ಹೆಡ್ ಹತ್ರ ಟೈಟಾಗಿ ಪೋನಿಟೇಲ್ ಹಾಕೋಬೇಕು. ನೋಡಿ ಈ ಥರ. ನಿಮ್ಮದು ಹೇರ್ ಡ್ರೈ ಆಗಿದ್ದರೆ ನೀವು ವಾಟರ್ ಸ್ಪ್ರೇ ಮಾಡ್ಕೋಬೋದು, ಇಲ್ಲ ಅಂದರೆ ಹೇರ್ನ ಚೆನ್ನಾಗಿ ಕೋಮ್ ಮಾಡಿಬಿಟ್ಟು ಫಸ್ಟಲ್ಲಿ ನಾನು ಹೇಗೆ ಹೇರ್ ಕಟ್ ಮಾಡಿದ್ನೋ ಆ ಥರನೇ ಮಾಡ್ಕೋಬೋದು. ಬಟ್ ಇವಾಗ ನಾನು ವಾಟರ್ ಸ್ಪ್ರೇ ಮಾಡ್ತಿದ್ದೀನಿ. ಮತ್ತು ಹೇರ್ ಕೋಮ್ ಮಾಡಿಬಿಟ್ಟು ಈ ಥರ 1 ಇಂಚ್ ಇಲ್ಲ ಅಂದರೆ 2 ಇಂಚ್ ಇಟ್ಬಿಟ್ಟು ಸಿಸರ್ನ ಸ್ಲ್ಯಾಂಟಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಶಾರ್ಟ್ ಸ್ಟ್ರೋಕ್ಸಲ್ಲಿ ಕಟ್ ಮಾಡ್ಕೋಬೇಕು. ಇವಾಗ ನಾನು ರಬ್ಬರ್ ಬ್ಯಾಂಡ್ಸ್ ರಿಮೂವ್ ಮಾಡ್ತಿದ್ದೀನಿ. ಸೊ ನನ್ನದು ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಹೇರ್ ಕಟ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಪೋರ್ಷನ್ ನಾನು ಕಿವಿ ಹತ್ರದಿಂದ ತೊಗೊಂಡಿದ್ದೆ. ಸೊ ಇವಾಗ ನಾನು ಥರ್ಡ್ ಸೆಕ್ಷನ್ ಇವಾಗ ನಾನು ಇಲ್ಲಿಂದ ತೊಗೊಳ್ತಿದ್ದೀನಿ. ಮತ್ತು ಈ ಥರ ನಾನು ಬ್ಯಾಕ್ ಟು ಫ್ರಂಟ್ ಕೋಮ್ ಮಾಡಿಬಿಟ್ಟು ಫೋರ್ಹೆಡ್ ಹತ್ರ ಪೋನಿಟೇಲ್ ಹಾಕ್ತಿದ್ದೀನಿ. ಟೈಟಾಗಿ ಪೋನಿಟೇಲ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕ್ತಿದ್ದೀನಿ. ಸೇಮ್ ಪ್ರೊಸೀಜರ್ ಮತ್ತೆ ವಾಟರ್ ಸ್ಪ್ರೇ ಮಾಡ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ. ಮತ್ತೆ ಕೋಮ್ ಮಾಡಿಬಿಟ್ಟು ಈ ಥರ 2 ಫಿಂಗರ್ಸಲ್ಲಿ ಟೈಟಾಗಿ ಇಟ್ಬಿಟ್ಟು ಸಿಸರ್ನ ಸ್ಲ್ಯಾಂಟಿಂಗ್ ವೇಲೆ ಇಟ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ಮತ್ತೆ ನಾನು ಈ ರಬ್ಬರ್ ಬ್ಯಾಂಡ್ಸ್ನ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಥರ್ಡ್ ಸೆಕ್ಷನ್ ಇದು ಹೇರ್ ಕಟ್ ಕಂಪ್ಲೀಟ್ ಆಯಿತು. ಸೊ ಮತ್ತೆ ಕೋಮ್ ಮಾಡಿಬಿಟ್ಟು ಆವಾಗ ನಾನು ಹೇಳಿದ್ದೆ ಕಾಂಪ್ಲಿಮೆಂಟರಿ ಸ್ಟೆಪ್ ಆ್ಯಡ್ ಮಾಡಿದ್ದೀನಿ ಅಂತ. ಸೊ ಇದನ್ನು ಕ್ರೌನ್ ಸೆಕ್ಷನ್ ಅಂತಲೂ ಹೇಳ್ತಾರೆ ನೋಡಿ. ಈ ಥರ ಕ್ರೌನ್ ಸೆಕ್ಷನ್ ಮೇಲೆ ಈ ಥರ ತೊಗೊಂಡ್ಬಿಟ್ಟು ಮತ್ತು ಈ ಥರ ಫ್ರಂಟಿಗೆ ಹಾಕಿಬಿಟ್ಟು 1 ಇಂಚ್ ಇಲ್ಲಾಂದರೆ 2 ಇಂಚಲ್ಲಿ ಈ ಥರ ಸಿಸರ್ನ ಸ್ಲ್ಯಾಂಟಾಗಿ ಇಟ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಜಿಗ್ಸಾಗಲ್ಲಿ ಕಟ್ ಮಾಡಿ ನೋಡಿ. ಈ ಥರ ಹೇರ್ ಕಟ್ ಮಾಡೋದ್ರಿಂದ ರಿಟರ್ನ್ಸ್ ಕೂಡ ರಿಮೂವ್ ಮಾಡ್ಬೋದು. ಟೋಟಲಾಗಿ ನಾನು 4 ಸ್ಟೆಪ್ಸಲ್ಲಿ ಹೇರ್ ಕಟ್ ಮಾಡಿದ್ದೀನಿ. ಸೊ ನಂದು ಬೇಬಿ ಹೇರ್ ಆಗಿರೋದ್ರಿಂದ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಾನು ಹೇರ್ ಕಟ್ ಮಾಡೋ ಮುಂಚೆನೇ ಹೆಡ್ ಬಾತ್ ತೊಗೊಂಡಿದ್ದೆ, ಯಾಕಂದರೆ ನಾನು ಕೂದಲಿಗೆ ಆಯಿಲ್ ಅಪ್ಲೈ ಮಾಡಿದ್ದೆ. ಸೊ ಯಾವತ್ತು ನಾವು ಹೇರ್ ಕಟ್ ಮಾಡುವ ಮುಂಚೆ ಹೆಡ್ ಬಾತ್ ತೊಗೊಳ್ಳೋದು ಒಳ್ಳೆಯದು. ಇವಾಗ ನಾನು ಹೇರ್ ಸೆಟ್ ಮಾಡಿಬಿಟ್ಟು ಫೈನಲ್ ಲುಕ್ ಯಾವ ಥರ ಕಾಣಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ.